ದಲಿತರು ಬರ್ತಾರ, ಬಿದ್ದ ಜನಾಂಗ ಬರ್ತಾರ, OBC ಬರ್ತಾರ, ಯಾರು ಬರೋದಿಲ್ಲ ಅದರಲ್ಲೇ. ಎಲ್ಲರೂ ನಾವು ಕೊಡ್ತಾ ಇದ್ದೀವಿ. ನೀವು ಯಾರಿಗೆ ಕೊಟ್ಟಿದ್ದೀರಿ? ರೈತ ಒಂದೇನೋ 4 ತಿಂಗಳಿಗೆ 1-2 ಸಾವಿರ ಕೊಟ್ಟು ವರ್ಷಕ್ಕೆ ಎಷ್ಟು ಕೊಡ್ತೀರಿ ಎಲ್ಲ ಕೂಡ ಅನ್ನೋಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಸಾಲ ಮಾಡಿದ ಸಹಿತ ಯಾರು ಸಾಲ ಮಾಡಿದ್ದೀನಪ್ಪ ಅಂದ್ರೆ ಈ ಗ್ಯಾರಂಟಿಗಳ ಸಲುವಾಗಿ ಮಾಡಿದ್ದೀನಿ, ಈ ಜನರ ಸಲುವಾಗಿ ಮಾಡಿದ್ದೀನಿ, ಬಿದ್ದ ಸಮುದಾಯ ಸಲುವಾಗಿ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳುವ ಜೊತೆಗೆ ಅಹಿಂದ ಓಟ್ಗಳನ್ನು ಸಂಗ್ರಹ ಮಾಡಿಕೊಡ್ತಾ ಇದ್ದಾರೆ. ಗಬ್ಬುಲಿಗೆ ಅಂತಾರಲ್ಲ ಹಂಗೆ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಮುಟ್ಟಿಸ್ತಾ ಇದ್ದಾರೆ, ಜನಕ್ಕೆ ಮುಟ್ಟಿಸ್ತಾ ಇದ್ದಾರೆ. ನಾವು ಇವ್ರ ಸಲ ನಿಮ್ಮ ಸಲುವಾಗಿ ಮಾಡಿದ್ದೀವಪ್ಪ ನಾವು ಸಾಲ, ಅದನ್ನು ನೀವು ಹರಿತೀರಿ, ನಾವು ಹರಿತೀವಿ ಅದನ್ನು. ಯಾಕಂದ್ರೆ ನಿಮ್ಮ ದುಡ್ಡು ಇಲ್ಲದ ಖರ್ಚು ಮಾಡ್ತೀರಿ ನೀವು. ಇವತ್ತು 15,000 ಕೋಟಿ, 20,000 ಕೋಟಿ, 30,000 ಕೋಟಿ, 2,000 ಕೋಟಿ, 1,000 ಕೋಟಿ ತೊಗೊಂಡು ದೇಶ ಬಿಟ್ಟು ಹೋದವ್ರು ಎಷ್ಟು ಜನ ಇಲ್ಲ. ಅವ್ರು ಯಾರು? ಅವ್ರನ್ನ ದೇಶದಿಂದ ಬಿಟ್ಟವ್ರು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇಶದಿಂದ ಬಿಟ್ಟು ಹೋಗಿ ಯಾರು ಕಾರಣೀಕರ್ತರು ಅಂತ ಜೋರ್ದಾರಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ಈ ಕಳೆದ 2 ದಿನಗಳಿಂದ ಕಾಂಗ್ರೆಸ್ಸಿನ ಹವಾ ಜೋರು ನಡೀತಾ ಇದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಅನ್ನೋದು ಇನ್ನೂ ಫಿಕ್ಸ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲೇ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ದಾವಣಗೆರೆಯಲ್ಲಿ ಬಂದಿದ್ದಾರೆ, ಆದರೆ ದಾವಣಗೆರೆಯಲ್ಲಿ ಟಿಕೆಟ್ ಹಂಚುವಲ್ಲಿ ಕೊನೆಯ ಕ್ಷಣದಲ್ಲಿ ತಪ್ಪು ಮಾಡಿದ್ದಾರೆ ಕಾಂಗ್ರೆಸ್ಸಿಗರು ಅನ್ನುವಂಥದ್ದು. ಸರಳವಾಗಿ ಗೆಲ್ಲುವಂಥದ್ರಿ ಅದು. ದಾವಣಗೆರೆ ದಕ್ಷಿಣ ಸರಳವಾಗಿ ಗೆಲ್ಲುವಂಥದ್ದು. ಆದರೆ ಅವರು ಈ ಕಾಲಕ್ಕೆ ಅದು ಉಳಿಸ್ಕೋಬೇಕಪ್ಪ ಮೆಂತನವನ್ನು ಶಿವಶಂಕರಪ್ಪನವ್ರದ್ದು ಅನ್ನುವಂಥ ಒಂದು ಕಾರಣಕ್ಕೋ ಮತ್ತಾವ ಕಾರಣಕ್ಕೋ ಒಟ್ಟಿನಲ್ಲೇ ಅವ್ರು ಕೊಟ್ಟು ತಪ್ಪು ಮಾಡಿದ್ರಿ ಅನ್ನುವಂಥ ಅನಿಸ್ತದೆ. ಯಾಕಂದ್ರೆ ಇವತ್ತು ಇಡೀ ಮುಸ್ಲಿಮ್ರೆಲ್ಲ ಒಂದಾಗ್ತಾ ಇದ್ದಾರೆ, ಅಲ್ಲೆಲ್ಲೂ ಸುದ್ದಿಗಳು ಬರ್ತಾ ಇದ್ದಾವೆ. ದಾವಣಗೆರೆಯಲ್ಲಿ ಗೆಲ್ಲೋದು ಭಾಳ ಕಷ್ಟ, ಕಾಂಗ್ರೆಸ್ ತನ್ನ ಕಾಲ ತಾನು ಕೊಡಲಿಗೆ ಹೊಡ್ಕೊಂಡಿತ್ತು ಅನ್ನುವಂಥ ಮಾತುಗಳು ಹೇಳ್ತಾ ಇದ್ದಾವೆ. ಯಾಕಂದ್ರೆ ಪ್ರತಿಯೊಬ್ಬ ಮುಸಲ್ಮಾನರಲ್ಲಿ ಒಂದು ಇತ್ತು, ಅದೊಂದು ನಮ್ಮವ್ರು ಆಗಲ ಪಾಯಿಸಲ್ಲ ಅಂತೇಳಿ ಕೊಟ್ಟು ಇಸ್ಕೊಳ್ಳೋಂಥ ಕೆಲಸ ಮಾಡಬೇಕಾಗಿತ್ತು. ಅದು ತಪ್ಪು ಮಾಡಿದ್ದಾರೆ. ಆದರೂ ತಮ್ಮ ಒಂದು ಏನಪ್ಪ ವಿಚಾರನ ಕಡಿಮೆ ಮಾಡ್ತಾ ಇಲ್ಲ, ಎಲ್ಲರೂ ಕರೆಸಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ದಾವಣಗೆರೆಯಲ್ಲಿ. ಆ ದಿಶೆಯಲ್ಲಿ ದಾವಣಗೆರೆಯಲ್ಲಿ ಒಂದಿಷ್ಟು ತಪ್ಪು ಆಗಿದ್ದು ಸುಳ್ಳಲ್ಲ, ಆದರೆ ತಿದ್ದುಕೊಳ್ಳೋದು ಹೇಗೆ ಅಂತ ಇನ್ನು ದಿನ ಭಾಳಿಲ್ಲ. ಆದರೆ ಆಲ್ರೆಡಿ ಜಮೀರು ಬರ್ತಾ ಇದ್ದಾರೆ ಅಂತೇಳಿ 5ನೇ ತಾರೀಕಿನ ಸುದ್ದಿಗಳು ಬರ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ವಿಶೇಷವಾಗಿ ಮುಸಲ್ಮಾನರ ಜೊತೆ ಒಳ್ಳೆಯ ಸಂಪರ್ಕ ಇಟ್ಕೊಂಡಂಥ ವ್ಯಕ್ತಿ, ಅವ್ರು ಬಂದು ಸ್ವಲ್ಪ ಚೇಂಜ್ ಆಗ್ಬೋದಾ ಅನ್ನುವಂಥ ಮಾತು. ಅವ್ರ ಜೊತೆಗೂ ಜಗಳ ನಮ್ಮ ಮಲ್ಲಿಕಾರ್ಜುನ ಅವರು ಗೆಳೆತನ ಕೇಳಿಸ್ಕೊಂಡಿದ್ದು ನಾವಿಲ್ಲಿ ಗಮನಿಸಬೇಕಾಗಿದೆ, ಪಾಯಿಂಟ್ಔಟ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಇವತ್ತಿನ ದಾವಣಗೆರೆಗೆ ಏನಾದರೂ ಸೋಲ ಆಗೋದಿದ್ದರೆ